ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ಗ್ರಂಥಾಲಯದಲ್ಲಿ ಗ್ರಂಥಪಾಲಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ರಾಜು ಗುಂಡಾಪುರ, ಇತಿಹಾಸ ತಜ್ಞ ಡಾಕ್ಟರ್ ಮುನಿರಾಜಪ್ಪ, ಗ್ರಂಥಪಾಲಕ ಲೋಕೇಶ್, ಲಿಂಗರಾಜು, ಗಿರಿಜಮ್ಮ ಹಾಗೂ ಬಸವರಾಜುರವರುಗಳು ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಪದ್ಮಶ್ರೀ ಡಾಕ್ಟರ್ SR ರಂಗನಾಥ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಂತಂದ್ರೆ ಹಿಡ್ಕೊಂಡು ಕೂತಿರೋದಲ್ಲ. ಮಕ್ಕಳುಗಳಿಗೆ ನಿದ್ದೆ ಬರಬೇಕು ಅಂತ ಏನಾದ್ರು ನಿಮ್ಗಿದ್ರೆ ಮಕ್ಕಳ ಕೈಗೆ ಪುಸ್ತಕ ಕೊಟ್ಟರೆ ಸಾಕು, ನಿದ್ದೆ ಬಂದ್ಬಿಡುತ್ತೆ. ಆದ್ರೆ ಅದನ್ನ ಮೀರೋದು ಅವಾಗಾದ್ರೆ ಓದುವ ಹುಚ್ಚನ್ನ, ಓದುವ ಕೀಳನ್ನ ಹಿಡಿಸ್ಕೊಂಡಾಗ ಮಾತ್ರ ನೀವು ಸಾರ್ಥಕತೆಯನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನೀವು ಅಬ್ದುಲ್ ಕಲಾಂ ಮಾತನ್ನ ಹೇಳ್ತಾರೆ, ಕನಸನ್ನ ಬೀಳಿಸಿಕೊಳ್ಳಬೇಡಿ, ಕನಸನ್ನ ಕಾಣಿ ಅಂತ. ನಾನು PhD ಪದವಿಯನ್ನ ಅಬ್ದುಲ್ ಕಲಾಂ ಹತ್ರ ಪಡ್ಕೊಂಡೆ. ಅಬ್ದುಲ್ ಕಲಾಂ ಕನಸನ್ನ ಬೀಳಿಸಿಕೊಳ್ಳಬೇಡಿ, ಕನಸನ್ನ ಕಾಣಿ. ನಾವು ಮಲಗಿದ್ದಾಗ, ನಮಗೆ ಎಚ್ಚರವಿಲ್ಲದಿದ್ದಾಗ, ನಮಗೆ ಅಗೋಚರವಾಗಿ ಯಾವುದೋ ಒಂದು ವಸ್ತುವಿನ ಬಗ್ಗೆ, ನದಿಯ ಬಗ್ಗೆ, ಊರಿನ ಬಗ್ಗೆ, ವ್ಯಕ್ತಿಯ ಬಗ್ಗೆ ನಾವು ಮಲಗಿದಾಗ ಕನಸು ಬೀಳುತ್ತೆ. ಅದು ಕನಸು ಬೀಳುವುದು. ಆದರೆ ಕನಸನ್ನ ಕಾಣಿ ಅಂದರೆ ನಾವು ಎಚ್ಚರವಾಗಿದ್ದಾಗ, ಕಣ್ಣು ಬಿಟ್ಟಿದ್ದಾಗ, ನಾನು ಇದನ್ನೇ ಮಾಡ್ತೀನಿ, ನಾನು IAS ಆಗ್ತೀನಿ, KS ಅಧಿಕಾರಿ ಆಗ್ತೀನಿ, ಅಥವಾ ಮೇಸ್ಟರ್ ಆಗ್ತೀನಿ, ಪ್ರೊಫೆಸರ್ ಆಗ್ತೀನಿ, ರಾಜಕಾರಣಿ ಆಗ್ತೀನಿ, ತಹಸೀಲ್ದಾರ್ ಆಗ್ತೀನಿ ಅಂತೇಳಿ ಎಚ್ಚರವಾಗಿದ್ದಾಗ ನೀವು ಕಾಣದಿದೆಯಲ್ಲ, ಅದು ಅಬ್ದುಲ್ ಕಲಾಂ ಹೇಳಿದ್ರು. ಕನಸನ್ನ ಬೀಳಿಸಿಕೊಳ್ಳಬೇಡಿ, ಕನಸನ್ನ ಕಾಣಿ ಅಂತ ಅದ್ಭುತವಾದ ಮಾತನ್ನ ಅಬ್ದುಲ್ ಕಲಾಂ ಹೇಳ್ತಾರೆ. ಈ ನಾಡಿಗೆ ಹಲವಾರು ಲೇಖಕರು, ಪುಸ್ತಕಗಳು ಈ ದೇಶದ ಆಸ್ತಿ. ಇತಿಹಾಸ, ಚರಿತ್ರೆ, ನಮಗೆ ಚರಿತ್ರೆ ಸಿಗೋದೆಲ್ಲಿಂದ? ಪುಸ್ತಕಗಳಿಂದ. ಇತಿಹಾಸವನ್ನ ಅರಿಯದವನು ಇತಿಹಾಸವನ್ನ ಸೃಷ್ಟಿಸಲಾರ ಅಂತ ಮಾತನ್ನು ಹೇಳ್ತಾರೆ. ಹಾಗಾಗಿ ನಮಗೆ ನಮ್ಮ ದೇಶದ, ನಮ್ಮ ಸಂಸ್ಕೃತಿಯ, ನಮ್ಮ ನಾಡಿನ, ಜಗತ್ತಿನ ಇತಿಹಾಸವನ್ನ ಹೇಳ್ತಕ್ಕಂಥದ್ದು ಪುಸ್ತಕಗಳು. ಹಾಗಾಗಿ ನಾವು ಓದಲಿಲ್ಲ ಅಂತಂದ್ರೆ, ನಮ್ಮ ಈ ತಲೆಯ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ನೀವೆಲ್ಲೂ ತೆಗಿಯೋಕ್ಕಾಗಲ್ಲ. ಈ ನಮ್ಮ ಇಲ್ಲಿ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದ್ರೆ ನೀವೆಲ್ಲೂ ಬೇಕಾದ್ರೂ ಜ್ಞಾನವನ್ನು ತೆಗಿಬಹುದು. ಈ ವಿದ್ಯಾಲಯ, ಈ ಗ್ರಂಥಾಲಯ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ದೇವಾಲಯ. ಅಂಬೇಡ್ಕರ್ ಇನ್ನೊಂದು ಮಾತನ್ನು ಹೇಳ್ತಾರೆ, ಈ ದೇಶದಲ್ಲಿ ದೇವಾಲಯದಲ್ಲಿ ಸಾಲುಗಟ್ಟಿ ನಿಲ್ಲುವ ಬದಲು ಗ್ರಂಥಾಲಯದಲ್ಲಿ ಯಾವಾಗ ಸಾಲಾಗಿ ನಿಲ್ತೀರಿ ಅವತ್ತು ಈ ದೇಶ ಎಲ್ಲ ದೇಶಗಳಿಗೂ ಯಜಮಾನ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ನಾವು ದೇವಾಲಯಗಳಲ್ಲಿ ಹೋಗಿ ಸಾಲಾಗಿ ನಿಲ್ಲುವ ಬದಲು ಗ್ರಂಥಾಲಯಗಳ ಮುಂದೆ ಸಾಲಾಗಿ ನಾವು ಯಾವತ್ತು ನಿಂತ್ಕೊಳ್ತೀವಿ ಅವತ್ತು ಈ ದೇಶ ಎಲ್ಲ ದೇಶಗಳಿಗೂ ದೊಡ್ಡಣ್ಣ ಆಗುತ್ತೆ ಅನ್ನೋ ಮಾತನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಮ್ಮ ಏಳಿಗೆಗೆ ನಾವೇ ದಾರಿ ದೀಪ. ನಮ್ಮ ತಂದೆ ತಾಯಿಗಳು ಎಲ್ಲಿವರೆಗೆ ನಮ್ಮನ್ನ ಹತ್ತಿಸ್ಬೋದು, ಕೈ ಎಲ್ಲಿವರೆಗೆ ಎಡಕತ್ತೆ ಅಲ್ಲಿವರೆಗೂ ಹೊರ ಹತ್ತಿಸ್ತಾರೆ. ಆಮೇಲೆ ನಮ್ಮ ದೀಪವನ್ನು, ನಮ್ಮ ದಾರಿಯ ದೀಪವನ್ನು ನಾವೇ ಕಂಡುಕೊಳ್ಬೇಕು. ಬೇರೆಯವ್ರು ಯಾರನ್ನೂ ತೋರ್ಸಕ್ಕಾಗಲ್ಲ. ತಂದೆ ತಾಯಿಗಳು ಅಥವಾ ಪೋಷಕರು ನಾವು ಬೇಗ ದುಡ್ಡು ಕೊಡ್ಬೋದು, ಪುಸ್ತಕ ತಗೊಳ್ಬೋದು, ಆದರೆ ಪುಸ್ತಕದಲ್ಲಿ ವಿಚಾರವನ್ನು ತಂದೆ ತಾಯಿಗಳು ನಮ್ಗೆ ತುಂಬಕ್ಕಾಗಲ್ಲ. ಅದೇ ಚೀಲನೂ ಅಲ್ಲ, ಧಾನ್ಯಗಳು ಅಲ್ಲ.
ಹಾಗಾಗಿ ನಮ್ಮ ಹೇಳಿಕೆಗೆ ನಾವೇ ದಾರಿದೀವಿ. ಬಸವಣ್ಣ ಈ ದೇಶದಲ್ಲಿ ಬಸವಣ್ಣ ಇರಬಹುದು, ಬುದ್ಧ ಇರಬಹುದು, ಸೊ ವಿಶ್ವಮಾನವ ಸಂದೇಶವನ್ನು ಸಾರದಂಥ ಕುವೆಂಪುರವರು ಇರ್ಬೋದು. ಬಸವಣ್ಣ ಇದು ಪಂಪ ಹೇಳ್ತಾನೆ, ಆದಿಕವಿ 10ನೆಯ ಶತಮಾನದಲ್ಲೇ ಮಾನವ ಜನ್ಮ, ಮಾನವ ಜಾತಿ ತಾನು ಒಂದೇವಲ್ಲಮ್ಮ ಅಂತ ಮಾತನ್ನು ಹೇಳ್ತಾನೆ. ಮನುಷ್ಯ ಜಾತಿ ಒಂದೇ ಅಂತ ಹೇಳಿ ಪಂಪ 10ನೆಯ ಶತಮಾನದಲ್ಲಿ 21ನೇ ಶತಮಾನ 1100 ವರ್ಷಗಳ ಹಿಂದೆ ಹೇಳ್ತಾನೆ. ಈ ನಾಡು ಹೆಂಗಿತ್ತು ಅಂತ ಒಂದು ಪದ್ಯವನ್ನು ಹೇಳ್ತಾನೆ. ಚಾಗದ ಭೋಗದ ಅಕ್ಕರದ ಗೆಯ್ಯದ ಗೊಟ್ಟಿಯ ಆಲಿಂಪನ ಇಂಪುಗಳಿಗೆ ಆಗರಮಾದ ನಾಡಾದ ಕನ್ನಡದೊಳ್. ಚಾಗದ ಭೋಗದ ಅಕ್ಕರದ ಗೆಯ್ಯದ ಗೊಟ್ಟಿಯ ಆಲಿಂಪನ ಇಂಪುಗಳಿಗೆ ಆಗರಮಾದ ನಾಡು ಅಂದರೆ ತ್ಯಾಗ, ಅನುಭವ, ಅಕ್ಷರ, ಗೋಷ್ಠಿ, ಸಂಗೀತ ಇವಕ್ಕೆಲ್ಲಕ್ಕೂ ಆಗರವಾಗಿರ್ತಕ್ಕಂಥ ನಾಡು ಈ ಕನ್ನಡ ನಾಡು. ಈ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವರೇ ನಿಜವಾದಂಥ ಮನುಷ್ಯರು. ನಾನು ಮುಂದಿನ ಜನ್ಮದಲ್ಲಿ ಮನುಷ್ಯನಾಗಿ ನಾಡಿನಲ್ಲಿ ಹುಟ್ಟಕ್ಕಾಗಲ್ಲ ಅಂದರೆ ಮರಿದುಂಬಿಯಾಗಿ, ಕೋಗಿಲೆಯ ಮರಿಯಾಗಿ ವನವಾಸಿಯ ಉದ್ಯಾನವನದಲ್ಲಿ ಹುಟ್ಟುತ್ತೀನಿ ಅಂತ 1100 ವರ್ಷಗಳ ಹಿಂದೆ ಹೇಳ್ತಾನೆ. ಹಾಗಾಗಿ ನಾವು ಕನ್ನಡ ನಾಡು, ಕರ್ನಾಟಕದಲ್ಲಿರ್ತಕ್ಕಂಥವು ಸುಭಿಕ್ಷವಾಗಿದ್ದೀವಿ. ನಮ್ಗೆ ಯಾವುದೇ ಪ್ರವಾಹ ಬರ್ತಾ ಇಲ್ಲ ನದಿಗಳಿಂದ, ಯಾವುದೇ ಭೂಕಂಪ ಆಗ್ತಾ ಇಲ್ಲ. ಚಳಿಗಾಲದಲ್ಲಿ ದೆಹಲಿ ಉತ್ತರ ಪ್ರದೇಶಕ್ಕೆ ಹೋದ್ರೆ ನೀವು -0 ಡಿಗ್ರಿ ಆಗುತ್ತೆ. ಬಡವರು ಒದ್ಕೊಳ್ಳೋಕ್ಕಿಲ್ಲದೇ ಚಳಿಗಾಲದಲ್ಲಿ ಸತ್ತೋಗ್ತಾರೆ, ಬೇಸಿಗೆ ಕಾಲದಲ್ಲಿ ಬಿಸಿಲಿಗೆ ಸತ್ತೋಗ್ತಾರೆ. ಆದರೆ ನಮ್ಮ ನಾಡಿಗೆ ಆ ಥರ ಇಲ್ಲ, ಸುಭಿಕ್ಷವಾದ ನಾಡು. ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವರೇ ನಾವೇ ಶ್ರೇಷ್ಠರು. ಅದು ಕೆಂಪೇಗೌಡರ ನಾಡಲ್ಲಿ ನಾವು ಹುಟ್ಟಿದ್ದೀವಿ. ಬೆಂಗಳೂರಿನ ಕಟ್ಟದಂತಹ ಈ ನಾಡು ಶ್ರೇಷ್ಠವಾದಂಥ ನಾಡು. ಪುಸ್ತಕಗಳನ್ನು ಪ್ರೀತಿಸೋಣ, ಪುಸ್ತಕವನ್ನು ಗೌರವಿಸೋಣ. ಯಾವಾಗ ನಾವು ಪುಸ್ತಕಗಳನ್ನು ಸ್ನೇಹಿತರಂತೆ ಮಾಡಿಕೊಳ್ಳೋಣ, ನಾವು ಯಾವಾಗ ಪುಸ್ತಕಗಳನ್ನು ಸ್ನೇಹಿತರಾಗಿ ಮಾಡಿಕೊಳ್ತೀವಿ ಆಗ ನಮ್ಮ ಬದುಕನ್ನು ನಾವು ರೂಪಿಸ್ತವೆ. ಇಲ್ಲಾಂದರೆ ರೂಪಿಸೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಇಂದಿನ ಮಕ್ಕಳೇ ನಾಳಿನ ಭವಿಷ್ಯದ ಪ್ರಜೆಗಳು ಅಂತ ನಾವೇನು ಕರಿತೀವಿ. ಯಾರ್ಯಾರು ಹೇಗಾಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ರನ್ನ ಅಂತ ಕವಿ ಬರೀ 3ನೇ ಕ್ಲಾಸ್ ಓದಿತ್ತು. ಅವನು ಓದಿತ್ತು. ಅವ್ರ ಬೇಸ್ಟ್ ಹೇಳ್ತಾನೆ, ಅವ್ರ ಕೆಲಸ ಏನು? ಬಳೆ ಮಾರುವುದು. ಕೊಂಡು ತಂದು ಒತ್ತು ಮಾರಿ ಲಾಭ ಗಳಿಸಿ ಹೊಟ್ಟೆ ಹೊರೆಯಲು ವಿದ್ಯೆ ಎಂಬುದು ಬಳೆಯ ಮಾಲಾರವೇ ಅಂತ ಅವ್ರ ಮೇಷ್ಟ್ರು ಹೇಳ್ತಾರೆ. ನೋಡಪ್ಪ, ವಿದ್ಯೆ ಅನ್ನೋದು ನೀನೆಲ್ಲ ಕೊಂಡ್ಕೊಬಂದು ಬಳೆನ ಊರೂರಿಗೆ ಹೋಗಿ ಮಾರ್ಕ ಬಂದ್ಬಿಟ್ಟು ಲಾಭ ಗಳಿಸ್ತೀಯಲ್ಲ, ಅದೆಲ್ಲ ವಿದ್ಯೆ ಅನ್ನುವ ಮಾತನ್ನ ರನ್ನ ಕವಿಯ ಗುರುಗಳು ಹೇಳ್ತಾರೆ. ಆಗಿಂದಲೇ ರನ್ನ ಇದು ಮಾಡ್ತಾನೆ. ಒಬ್ಬ ದೊಡ್ಡ ಕವಿಯಾಗಿ ಈ ರಾಜ್ಯದ, ಈ ದೇಶದ ಕವಿಯ ಹೊರಹೊಮ್ಮುತ್ತಾನೆ ರನ್ನ. ಹಾಗಾಗಿ ಸಾಧನೆ ಎಲ್ಲರೂ ಮಾಡ್ಬೋದು. ಆಮೇಲೆ ಎಲ್ರಿಗೂ ಸಮಾನವಾದ ಜ್ಞಾನ ಇದೆ. ನಮ್ಮೆಲ್ರಿಗೂ ಮೆದುಳಿದೆ, ಎಲ್ರಿಗೂ ಶಕ್ತಿ ಇದೆ, ಎಲ್ರಿಗೂ ಸಾಮರ್ಥ್ಯ ಇದೆ, ಎಲ್ರಿಗೂ ಜ್ಞಾನ ಇದೆ. ಆದರೆ ಎಲ್ಲರೂ ಬುದ್ಧಿವಂತರಾಗಲ್ಲ. ಯಾರೂ ದೊಡ್ಡರಲ್ಲ. ಇಲ್ಲಿ ಈ ದೇಶದಲ್ಲಿರ್ತಕ್ಕಂಥವ್ರು ಯಾರೂ ದೊಡ್ಡರಲ್ಲ, ಆದರೆ ಎಲ್ಲರೂ ಬುದ್ಧಿವಂತರಾಗಲ್ಲ. ಯಾಕೆ ಅಂತಂದರೆ ನಾವು ಜ್ಞಾನವನ್ನು ಅಳವಡಿಸ್ಕೊಳ್ಳಲ್ಲ. ಈ ಗ್ರಂಥಾಲಯ ದಿನವನ್ನು ಮಾಡ್ತಾ ಇರ್ತಕ್ಕಂಥ ಗ್ರಂಥಪಾಲಕರನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು, ಗ್ರಂಥಪಾಲಕರುಗಳಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಮತ್ತು SR ರಂಗರಾಜ್ ಅವರವರ ರಂಗನಾಥ್ ಅವರ ಜನ್ಮದಿನದ ನೆನಪಿಗಾಗಿ ನಾವು ಗ್ರಂಥಾಲಯ ದಿನವನ್ನು ನಾವು ಮಾತಾಡ್ತಾ ಇದ್ದೀವಿ. ಹಾಗೆ ನಾವೆಲ್ಲರೂ ಕೂಡ ಗ್ರಂಥಾಲಯವನ್ನು ಬಳಸ್ಕೊಳ್ಳೋಣ, ಪುಸ್ತಕಗಳನ್ನು ಬಂದು ಓದೋಣ, ಪುಸ್ತಕಗಳನ್ನು ಪ್ರೀತಿಸೋಣ. ನಾವು ಮೊಬೈಲಿಂದ ನಾವು ಏನೂ ಸಾಧನೆ ಮಾಡೋಕ್ಕಾಗಲ್ಲ, ಟಿವಿಯಿಂದ
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.